ಚರ್ಚೆ ಏನೇನಾಗುತ್ತೆ ಅನ್ನೋದು ವಿಪಕ್ಷದವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ರೂಲ್ 64 ಅಥವಾ ಬೇರೆ ಬೇರೆ ಅವಕಾಶಗಳಿರುತ್ತಲ್ಲ ಅವರಿಗೆ ರೈಸ್ ಮಾಡೋದಕ್ಕೆ. ಮತ್ತೆ ಕಬ್ಬಿಂದು ಸಮಸ್ಯೆ ಅದು ಕೂಡ ಪರಿಹಾರ ಸರ್ಕಾರ ಆಸಕ್ತಿ ತಗೊಂಡು ಮಾಡಿದೆ. ಮತ್ತೆ ಮೆಕ್ಕೆಜೋಳದ್ದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅಷ್ಟು ಬಿಟ್ಟರೆ ಉಳಿದಾಗ ನೋಡೋಣ ಏನೇನು ಅವ್ರು ಕೇಳ್ತಾರೋ ಅದಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧವಾಗಿರುತ್ತೆ. ಮತ್ತು ವಿಶೇಷವಾಗಿ ಬೆಳಗಾಂ ಸೆಷನ್ನಲ್ಲಿ ಈ ಭಾಗದ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಕೊಡುತ್ತೆ. ಈಗ ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆದಾಗ ಗೋಲಿಬಾರ್ ಮಾಡಿದ್ರು, ಜ್ಞಾಪಕ ಇದೆ, ಗೊಬ್ಬರಕ್ಕೋಸ್ಕರ. ಅದಾದ್ಮೇಲೂ ಕೂಡ ರೈತರ ಸಾಲ ಮನ್ನಾ ಮಾಡಲಿಲ್ಲ ಅವರು. ಆಮೇಲೆ 2008ರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ನಮ್ಮ ತಿಮ್ಮಾಪುರ ಯಾರೋ ಒಬ್ರು ಸದಸ್ಯರು, ಕಾಂಗ್ರೆಸ್ ಸದಸ್ಯರಾಗ, ಅವರು ಆಗ ವಿಧಾನ ಪರಿಷತ್ತಲ್ಲಿದ್ರು ಅನ್ಸುತ್ತೆ. ಆಗ ಕೇಳಿದಾಗ ರೈತರ ಸಾಲ ಮನ್ನಾ ಮಾಡಿ ಅಂತ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಜ್ಞಾಪಕ ಇದೆ ನಿಮಗೆ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಚುನಾವಣೆ ಮ್ಯಾನಿಫೆಸ್ಟೋದಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂದರು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಉತ್ತರ ಕೊಡುವಾಗ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಹಿಂದೆ 2 ಬಾರಿ 2008ರಿಂದ 13, 19ರಿಂದ 23ವರೆಗೂ ಇದ್ದಂಥ 9 ವರ್ಷಗಳ ಅವಧಿಯಲ್ಲಿ ಸಮ್ಮಿಶ್ರ ಸರ್ಕಾರ ಸೇರಿಸಿದ್ರೆ 10 ವರ್ಷ ಆಗುತ್ತೆ. ಇವರು ಯಾವತ್ತೂ ಕೂಡ ರೈತರ ಪರ ನಿರ್ಣಯಗಳು ತಗೊಳ್ಳೇ ಇಲ್ಲ. ರೈತರ ಪರವಾಗಿ ನಿರ್ಣಯಗಳನ್ನು ತಗೊಂಡಿದ್ದು ನಾವು. ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ಸಕ್ಕರೆ ಬೆಲೆ ನಿಗದಿ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆ ಪರ್ಮಿಷನ್ ಕೊಡೋದು ಯಾರು? ಕೇಂದ್ರ ಸರ್ಕಾರ. ಮೊಲಾಸಿಸ್ನ ಕಂಟ್ರೋಲ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಆದರೆ ಜವಾಬ್ದಾರಿ ಮಾತ್ರ ನಮ್ಮ ಮೇಲೆ ಹಾಕ್ತಾರೆ. ಅವ್ರ ಜವಾಬ್ದಾರಿನೂ ನಮ್ಮ ಮೇಲೆ ಹಾಕ್ತಾರಂತೆ. ಅವ್ರು ಏನೇ ಹೇಳ್ಕೊಂಡ್ರು ಕೂಡ ನಮ್ಮ ಪಕ್ಷ ಕಬ್ಬಿನ ವಿಚಾರವಾಗಿರ್ಬೋದು ಅಥವಾ ಮೆಕ್ಕೆಜೋಳದ ವಿಚಾರದಲ್ಲಿ ಸಮರ್ಥವಾಗಿ ನಮ್ಮ ಸರ್ಕಾರ ನಿಭಾಯಿಸಿದೆ. ಸರ್ಕಾರದಲ್ಲಿ 5 ವರ್ಷ ಯಾರು ಸಿಎಂ ಆಗ್ತಾರೆ ಅಂತ ಚರ್ಚೆ. ಯತೀಂದ್ರ ಅವರು 5 ವರ್ಷ ನಮ್ಮ ತಂದೆಯವರೇ ಸಿಎಂ ಅಂತ ಇಲ್ಲಿ ಹೇಳಿಕೆ ನೀಡಿದ್ದಾರೆ. ನಾನು ನೋಡಿದೆ, ಈಗ ಅಲ್ಲಿ ಹೊರಗಡೆ ಕೂತಿದ್ದಾಗ ಟಿವಿನಲ್ಲಿ ಬರ್ತಾ ಇತ್ತಪ್ಪ. ನೀನು ಯತೀಂದ್ರ ಅವರು ಬರ್ತಾರಲ್ಲ, ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಅಲ್ಲ ಸರ್, ಮುಂದುವರಿತಾರ ಅಂತ. ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನ ಮಾತಾಡಬಾರದು ಅಂತೇಳಿ ಸ್ವತಃ CM DCM ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ. ನಾವೇ ಹೈಕಮಾಂಡ್ ಅಂತ ಹೇಳ್ತೀವಿ. ಈಗ ಯಾಕೆ ಸುಮ್ಮನೆ ಇದ್ದವ್ರಿಗೆಲ್ಲ ನೀವೇ ಜಾಸ್ತಿ ಮಾಡೋದು. ಈ ಮಾಧ್ಯಮಗಳು ಇದ್ದೀರಲ್ಲ, ನಿಮ್ಮಿಂದಾನೇ ಸುಮ್ಮನೆ ಪ್ರಾಬ್ಲಮ್ ಜಾಸ್ತಿ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.